ಯಾರ ಮೇಲೆ ಆಧಾರ ಆಗ್ತೀಯಾ? ದೇವ್ರ ಮೇಲೆನಾ, ಮನುಷ್ಯರ ಮೇಲೆನಾ? ವಾಕ್ಯ ಓದ್ಬಿಡ್ತೀನಿ. ಕೀರ್ತನೆಗಳು ಬರೆದ ಪುಸ್ತಕ 121ನೇ ಕೀರ್ತನೆ 1ನೇ ವಚನ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಓಕೆ, ಮಗನಿ ಮಗಳೇ, ಸಹೋದರ ಇಲ್ಲಿ ಕೀರ್ತನೆಕಾರನು ಯಾರ ಕಡೆ ನೋಡ್ತೀನಿ ಮತ್ತು ಯಾರ ಮೇಲೆ ಆಧಾರ ಆಗ್ತೀನಿ ಅಂತ ಬರೀತಾನೆ? ಯೆಹೋವನ ಕಡೆ ನೋಡಿ, ಯೆಹೋವನ ಕಡೆ ನೋಡಿ, ಯೆಹೋವನ ಮೇಲೆ ಆಧಾರ ಆಗ್ತೀನಿ ಅಂತ ಕೀರ್ತನೆಕಾರನು ಇಲ್ಲಿ ಬರೀತಾ ಇದ್ದಾನೆ. ಮಗನಿ ಮಗಳೇ, ಸಹೋದರ ಸಹೋದರಿ, ಇವತ್ತು ಈ ವಾಕ್ಯದ ಮೂಲಕ ಪರಿಶುದ್ಧಾತ್ಮ ದೇವರು ಈ ಬೆಳಗಿನ ಜಾವ ಮಧ್ಯಾಹ್ನ ಸಮಯ ನಿಮ್ಮ ಜೊತೆಗೆ ಮಾತಾಡೋದೇನೆಂದರೆ, ನಿಮಗೆ ಹಣ ಬೇಕಾ, ಆರೋಗ್ಯ ಬೇಕಾ, ದುಡಿಮೆ ಬೇಕಾ, ಬಿಸ್ನೆಸ್ಸಲ್ಲಿ ಒಳ್ಳೆ ಆದಾಯ ನೋಡಬೇಕಾ, ಮಕ್ಕಳ ಮುಂದಿನ ವಿದ್ಯಾಭ್ಯಾಸಕ್ಕೋಸ್ಕರ ಒಳ್ಳೆ ಕಡೆ ಸೀಟ್ ದೊರಕಬೇಕಾ, ಮಕ್ಕಳಿಗೆ ಒಂದು ಒಳ್ಳೆ ಕಡೆ ಜಾಬ್ ಸಿಗಬೇಕಾ, ನಿಮ್ಮ ವಾಸಕ್ಕೆ ಒಂದು ಸೈಟ್ ತಗೋಬೇಕಾ, ನಿಮ್ಮ ವಾಸಕ್ಕೆ ಒಂದು ಮನೆ ಕಟ್ಟಬೇಕಾ, ಎಲ್ಲ ಸಾಲಗಳನ್ನು ತೀರಿಸಿ ಸಾಲದಿಂದ ಹೊರಗಡೆ ಬರಬೇಕಾ, ನಿಮ್ಮ ಮಕ್ಕಳಿಗೆ ಕಂಕಣ ಭಾಗ್ಯ ಕೂಡಿ ಬಂದು ವಿವಾಹ ಜರುಗಬೇಕಾ? ಮಗನಿ ಮಗಳೇ, ಸಹೋದರ ಸಹೋದರಿ, ಹಾಗಾದರೆ ಪ್ರತಿ ವಿಷಯದಲ್ಲಿ ಸಹಾಯಕ್ಕಾಗಿ ದೇವ್ರ ಸ್ತೋತ್ರ, ಪ್ರತಿ ವಿಷಯದಲ್ಲಿ ಸಹಾಯಕ್ಕಾಗಿ ದೇವರನ್ನೇ ದೃಷ್ಟಿಸುತ್ತಾ ದೇವರ ಮೇಲೆ ಆಧಾರ ಆಗಿ, ಆ ಕೀರ್ತನೆಕಾರನ ಥರ ನೀನು ದೇವ್ರ ಮೇಲೆ ಆಧಾರ ಆಗಿ ನೀವು ಪ್ರಾರ್ಥನೆ ಮಾಡಿದರೆ, ನೀವು ಪ್ರಾರ್ಥಿಸುವಂಥ ಪ್ರತಿ ವಿಷಯದಲ್ಲಿ ಕೂಡ ನನ್ನ ದೇವರು ನಿಮಗೆ ಸಹಾಯ ಮಾಡುವಂಥ ದೇವರಾಗಿದ್ದಾನೆ. ಮಗನಿ ಮಗಳೇ, ಸಹೋದರ ಸಹೋದರಿ, ನೀವು ದೇವ್ರ ಮೇಲೆ ಆಧಾರ ಆದರೆ, ನೀವು ದೇವ್ರ ಮೇಲೆ ಆಧಾರ ಆದರೆ, ನೀವು ಪ್ರಾರ್ಥಿಸುವ ಎಲ್ಲ ವಿಷಯದಲ್ಲಿ ದೇವರು ನಿಮಗೆ ಸಹಾಯ ಮಾಡುವ ದೇವರಾಗಿದ್ದಾನೆ. ಕೀರ್ತನೆಕಾರನು ಹೇಳ್ತಾನೆ, ಎಲ್ಲಿಂದ ಆತನಿಗೆ ಸಹಾಯ ಬರ್ತದೆ ಅಂತ ಹೇಳ್ತಾನೆ? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ಸಹಾಯ ಬರ್ತದೆ. ಯಾಕೆಂದರೆ ನಾನು ಆತನನ್ನೇ ದೃಷ್ಟಿಸುತ್ತಾ ನಾನು ಆತನ ಮೇಲೆ ಆಧಾರ ಆಗಿದ್ದೀನಿ, ನಾನು ಆತನ ಮೇಲೆ ಆಧಾರ ಆಗಿದ್ದೀನಿ, ನಾನು ಆತನ ಮೇಲೆ ಆಧಾರ ಆಗಿದ್ದೀನಿ. ನನ್ನ ಸಹಾಯ ಮನುಷ್ಯರಿಂದ ಅಲ್ಲ, ನನ್ನ ಸಹಾಯ ಭೂಮಿ ಆಕಾಶಗಳನ್ನು ನಿರ್ಮಿಸಿದಂಥ ಯೆಹೋವನಿಂದಲೇ ನನಗೆ ಸಹಾಯ ಬರುತ್ತೆ. ಮಗನಿ ಮಗಳೇ, ಸಹೋದರ ಸಹೋದರಿ, ಭಾಳ ಸಾರಿ ನಾವು ಯಾಕೆ ಫೇಲ್ ಆಗ್ತೀವಿ ಗೊತ್ತಾ? ಭಾಳ ಸಾರಿ ನಾವು ಎಲ್ಲಿ ಫೇಲ್ ಆಗ್ತೀವಿ ಗೊತ್ತಾ? ಚೆನ್ನಾಗಿ ಕೇಳಿಸ್ಕೊಳ್ರಿ. ನಾವು ಭಾಳ ಸಾರಿ ಎಲ್ಲಿ ಫೇಲ್ ಆಗ್ತೀವಿ, ಯಾಕೆ ಫೇಲ್ ಆಗ್ತೀವಿ ಅಂದರೆ, ನಾವು ದೇವ್ರ ಮೇಲೆ ಆಧಾರ ಆಗದಂಗೆ, ನಾವು ದೇವ್ರ ಮೇಲೆ ಡಿಪೆಂಡ್ ಆಗದಂಗೆ, ನಮ್ಮ ಬುದ್ಧಿ ಮೇಲೆ ಆಧಾರ ಆಗಿ ನಾವು ಫೇಲ್ ಆಗ್ತೇವೆ. ಭಾಳ ಸಾರಿ ಅನೇಕರ ವ್ಯಾಪಾರಗಳು ಹೆಂಗೆ ಫೇಲ್ ಆಗ್ತಾವಂದರೆ, ಅವರು ದೇವ್ರ ಮೇಲೆ ಆಧಾರ ಆಗದಂಗೆ ಸ್ವಂತ ಪ್ರಯತ್ನದ ಮೇಲೆ ಆಧಾರ ಆಗಿದ್ದಕ್ಕೆ ಅನೇಕರ ವ್ಯಾಪಾರಗಳು ಫೇಲ್ ಆಗ್ತಾ ಇದೆ. ಭಾಳ ಸಾರಿ ಅನೇಕರು ಆರ್ಥಿಕ ವಿಷಯದಲ್ಲಿ ಬೆಳೆದಂಗೆ ಯಾಕೆ ಫೇಲ್ ಆಗ್ತಾರಂದರೆ, ಆರ್ಥಿಕ ವಿಷಯದಲ್ಲಿ ಭಾಳ ಜನ ಬೆಳೆದಂಗೆ ಯಾಕೆ ಫೇಲ್ ಆಗ್ತಾರಂದರೆ ದೇವ್ರ ಮೇಲೆ ಆಧಾರ ಆಗದಂಗೆ, ದೇವ್ರ ಮೇಲೆ ಡಿಪೆಂಡ್ ಆಗದಂಗೆ, ಮನುಷ್ಯರ ಮೇಲೆ ಆಧಾರ ಆಗಿದ್ದಕ್ಕೆ ಆರ್ಥಿಕವಾಗಿ ಬೆಳೆಯುವಂಥ ವಿಷಯದಲ್ಲಿ ಫೇಲ್ ಆಗ್ತಾ ಇದ್ದಾರೆ. ಭಾಳ ಜನ ಸೈಟ್ ತಕ್ಕೊಳ್ಳುವಂಥ ಕನಸು, ಮನೆ ಕಟ್ಟುವಂಥ ಕನಸು, ಜಾಬ್ ತಕ್ಕೊಳ್ಳುವಂಥ ಕನಸಿನ ವಿಷಯದಲ್ಲಿ ಯಾಕೆ ಫೇಲ್ ಆಗ್ತಾರಂದರೆ, ದೇವ್ರ ಮೇಲೆ ಡಿಪೆಂಡ್ ಆಗದಂಗೆ ತಮ್ಮ ಒಂದು ಸಾಮರ್ಥ್ಯದ ಮೇಲೆ ಆಧಾರ ಆಗಿ ಅನೇಕರು ಈ ಸೈಟ್ ತಕ್ಕೊಳ್ಳುವಂಥ ಕನಸಿನ ವಿಷಯದಲ್ಲಿ, ಮನೆ ಕಟ್ಟುವಂಥ ಕನಸಿನ ವಿಷಯದಲ್ಲಿ, ಜಾಬ್ ತಕ್ಕೊಳ್ಳುವಂಥ ಕನಸಿನ ವಿಷಯದಲ್ಲಿ ಫೇಲ್ ಆಗ್ತಾರೆ. ಭಾಳ ಜನ ಯಾಕೆ ತಮ್ಮ ಎಜುಕೇಷನ್ ವಿಷಯದಲ್ಲಿ ಫೇಲ್ ಆಗ್ತಾರಂದರೆ, ದೇವ್ರ ಮೇಲೆ ಆಧಾರ ಆಗದಂಗೆ ತಮ್ಮ ಜ್ಞಾನದ ಮೇಲೆ ಆಧಾರ ಆಗಿದ್ದಕ್ಕೆ ಅನೇಕರು ತಮ್ಮ ಎಜುಕೇಷನ್ ವಿಷಯದಲ್ಲಿ ಫೇಲ್ ಆಗ್ತಾ ಇದ್ದಾರೆ. ಭಾಳ ಜನ ಸೇವಕರು ಯಾಕೆ ಸೇವೆ ವಿಷಯದಲ್ಲಿ ಫೇಲ್ ಆಗ್ತಾ ಇದ್ದಾರೆ?
ಯಾಕೆ ಫೇಲ್ ಆಗ್ತಾ ಇದ್ದಾರೆ ಅಂದರೆ ಅವರು ದೇವರ ಮೇಲೆ ಆಧಾರ ಆಗದಂಗೆ ತಮ್ಮ ಬಲದ ಮೇಲೆ, ತಮ್ಮ ಸಾಮರ್ಥ್ಯದ ಮೇಲೆ, ತಮ್ಮ ಜ್ಞಾನದ ಮೇಲೆ ಆಧಾರ ಆಗಿದ್ದಕ್ಕೆ, ದೇವರ ಮೇಲೆ ಆಧಾರ ಆಗದೇ ಇದ್ದದಕ್ಕೆ ಸೇವೆ ವಿಷಯದಲ್ಲಿ, ಸಭೆ ವಿಷಯದಲ್ಲಿ ಅನೇಕರು ಫೇಲ್ ಆಗ್ತಾ ಇದ್ದಾರೆ. ಮಗನೇ, ಮಗಳೇ, ಸಹೋದರ ಸಹೋದರಿ, ಇವತ್ತು ದೇವರಿಗೆ ಸ್ತೋತ್ರ. ನಾವು ಪ್ರತಿ ವಿಷಯದಲ್ಲಿ ಜಯ ಹೊಂದಬೇಕಂದ್ರೆ, ಪ್ರತಿ ವಿಷಯದಲ್ಲಿ ಸಹಾಯ ಹೊಂದ್ಕೋಬೇಕಂದ್ರೆ, ನಮ್ಮ ದುಡಿಮೆ, ವ್ಯಾಪಾರ, ಬಿಸ್ನೆಸ್, ಸೇವೆ ವಿಷಯದಲ್ಲಿ ನಾವು ಸಕ್ಸಸ್ ಆಗಬೇಕಂದ್ರೆ, ಕೀರ್ತನೆಕಾರನ ಹಾಗೆ ನಾವು ದೇವರ ಮೇಲೆ ಆಧಾರ ಆದರೆ, ನಾವು ದೇವ್ರ ಮೇಲೆ ಆಧಾರ ಆದರೆ, ನಾವು ದೇವ್ರ ಮೇಲೆ ಆಧಾರ ಆದರೆ, ನಾವು ದೇವ್ರ ಮೇಲೆ ಒಂದೇ ಆಧಾರ ಆದರೆ, ನಾವು ಮಾಡುವಂಥ ಪ್ರತಿಯೊಂದರಲ್ಲಿ ನಾವು ಸಕ್ಸಸ್ ಕಾಣ್ತೇವೆ, ಜಯ ಕಾಣ್ತೇವೆ, ಆಶೀರ್ವಾದ ಹೊಂದುತ್ತೇವೆ. ಯಾಕೆ ನಾವು ಸಕ್ಸಸ್ ಆಗ್ತಾ ಇಲ್ಲ? ಯಾಕೆ ನಾವು ಸಕ್ಸಸ್ ಆಗ್ತಾ ಇಲ್ಲ ಹೇಳ್ರಿ? ದೇವ್ರ ಮೇಲೆ ಆಧಾರ ಆಗ್ತಾ ಇಲ್ಲ. ಯಾಕೆ ನಾವು ಜಯ ಹೊಂದುತ್ತಾ ಇಲ್ಲ? ದೇವ್ರ ಮೇಲೆ ಆಧಾರ ಆಗ್ತಾ ಇಲ್ಲ. ಯಾಕೆ ನಮ್ಮ ಕಷ್ಟಗಳು ನೀಗ್ತಾ ಇಲ್ಲ? ದೇವ್ರ ಮೇಲೆ ಆಧಾರ ಆಗ್ತಾ ಇಲ್ಲ. ಯಾಕೆ ನಮ್ಮ ಪರಿಸ್ಥಿತಿಗಳು ಬದಲಾಗ್ತಾ ಇಲ್ಲ? ದೇವ್ರ ಮೇಲೆ ಆಧಾರ ಆಗ್ತಾ ಇಲ್ಲ. ಯಾಕೆ ನಮ್ಮ ರೋಗ ಹೋಗ್ತಾ ಇಲ್ಲ? ದೇವ್ರ ಮೇಲೆ ಆಧಾರ ಆಗ್ತಾ ಇಲ್ಲ. ಯಾಕೆ ನಮ್ಮ ಬಡತನಗಳು ಹೋಗ್ತಾ ಇಲ್ಲ, ಸಾಲಗಳು ನೀಗ್ತಾ ಇಲ್ಲ? ದೇವ್ರ ಮೇಲೆ ಆಧಾರ ಆಗ್ತಾ ಇಲ್ಲ. ಮಗನಿ, ಮಗಳೇ, ಸಹೋದರ ಸಹೋದರಿ, ಒಂದು ಸಾರಿ ಒಬ್ಬ ಕೋಟ್ಯಾಧೀಶ, ಆ ಕೋಟ್ಯಾಧೀಶನಿಗೆ ಒಂದು ರಾತ್ರಿ ನಿದ್ರೆ ಬರ್ತಾ ಇಲ್ಲ. ತನಗೆ ಒಳ್ಳೆ ಲಕ್ಸರಿ ರೂಮ್ ಇದೆ, ಲಕ್ಸರಿ ಬೆಡ್ ಇದೆ. ಅಂಥ ಲಕ್ಸರಿ ರೂಮ್ ಇದ್ರು, ಅಂಥ ಲಕ್ಸರಿ ಮನೆ ಇದ್ರು, ಲಕ್ಸರಿ ಬೆಡ್ ಇದ್ರು. ಯಾಕೋ ಏನೋ ಗೊತ್ತಿಲ್ಲ, ಆ ಶ್ರೀಮಂತನಿಗೆ, ಆ ಕೋಟ್ಯಾಧೀಶನಿಗೆ ಆ ರಾತ್ರಿ ನಿದ್ದೆ ಬರಲಿಲ್ಲ. ನಿದ್ರೆ ಬರದೇ ಇದ್ದಿದ್ದಕ್ಕೆ ಏನು ಮಾಡ್ದ ಅಂದರೆ, ಅಟ್ಲೀಸ್ಟು ಕಾರ್ ತಗೊಂಡು ಸಿಟಿನ ನಾನು ಸುತ್ಕೊಂಬರೋಣ ಅಂತೇಳಿ ತನ್ನ ಕಾರಲ್ಲಿ ಕೂತ್ಕೊಂಡು ಡ್ರೈವ್ ಮಾಡಿಕೊಂಡು ಆ ಸಿಟಿ ಸುತ್ತಾ ಇದ್ದಾನೆ ರಾತ್ರಿ. ಅವನು ಹಂಗೆ ಡ್ರೈವ್ ಮಾಡ್ಕೊಂಡು ಆ ಸಿಟಿ ಸುತ್ತುತ್ತಿರಬೇಕಾದ್ರೆ ಅವನ ಕಣ್ಣುಗಳು ಒಬ್ಬ ವ್ಯಕ್ತಿ ಮೇಲೆ ಬೀಳುತ್ತೆ. ಒಂದು ಪಟ್ಟಣದ ಹೊರಗಡೆ ಒಬ್ಬ ವ್ಯಕ್ತಿ ಆಕಾಶದ ಕಡೆ ನೋಡುತ್ತಾ, ದೇವರೇ ನನಗೆ ಸಹಾಯ ಮಾಡಪ್ಪ, ದೇವರೇ ನನಗೆ ಸಹಾಯ ಮಾಡಪ್ಪ, ದೇವರೇ ನನಗೆ ಹೆಲ್ಪ್ ಮಾಡಪ್ಪ, ದೇವರೇ ನನಗೆ ಹೆಲ್ಪ್ ಮಾಡಪ್ಪ, ದೇವರೇ ನನಗೆ ಹೆಲ್ಪ್ ಮಾಡಪ್ಪ, ದೇವರೇ ನನಗೆ ಹೆಲ್ಪ್ ಮಾಡಪ್ಪ ಅಂತೇಳಿ ಆ ಪಟ್ಟಣದ ಹೊರಗಡೆ ಆಕಾಶದ ಕಡೆ ನೋಡುತ್ತಾ ಅಳುತ್ತಾ 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 ವ್ಯಕ್ತಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಈ ವ್ಯಕ್ತಿ ಕಾರ್ ನಿಲ್ಲಿಸ್ಕೊಂಡು ಆ ವ್ಯಕ್ತಿ ಪ್ರಾರ್ಥನೆ ಮಾಡೋದು ನೋಡ್ತಾ ಇದ್ದಾನೆ. ಆಗ ಈ ವ್ಯಕ್ತಿ ಕೂಡ, ದೇವರೇ ಅವನಿಗೇನೋ ಭಾಳ ಕಷ್ಟ ಇದ್ದಂಗಿದೆ, ಆ ವ್ಯಕ್ತಿಗೇನೋ ಭಾಳ ತೊಂದರೆ ಇದ್ದಂಗಿದೆ, ಅವನೇನೋ ಭಾಳ ಇಕ್ಕಟ್ಟಲ್ಲಿದ್ದಂಗಿದ್ದಾನೆ, ಅವನೇನೋ ಭಾಳ ಸಮಸ್ಯೆಲಿದ್ದಂಗಿದ್ದಾನೆ, ದಯಮಾಡಿ ಅವನಿಗೆ ಸಹಾಯ ಮಾಡಪ್ಪ ಅಂತ ಈ ಕೋಟ್ಯಾಧೀಶನು ಕೂಡ ಕಾರಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾನೆ. ಆನಂತರ ಕಾರ್ ಇಳಿದು ಆಕಾಶದ ಕಡೆ ನೋಡುತ್ತಾ ಪ್ರಾರ್ಥನೆ ಮಾಡ್ತದನಲ್ಲ, ಆ ವ್ಯಕ್ತಿ ಹತ್ರ ಹೋಗಿ ಕೇಳ್ತಾನೆ, ಯಾಕಪ್ಪ ಅಳ್ತಾ ಆಕಾಶದ ಕಡೆ ನೋಡುತ್ತಾ ಪ್ರಾರ್ಥನೆ ಮಾಡ್ತಾ ಇದೀಯಾ? ಯಾಕೆ ಅಳ್ತಾ ಇದೆಯಾ? ಏನಾಗಿದೆ? ಏನು ತೊಂದರೆ? ಏನು ಪ್ರಾಬ್ಲಮ್ ಅಂತ ಈ ಕೋಟ್ಯಾಧೀಶ ಆ ವ್ಯಕ್ತಿ ಕೇಳುವಾಗ ಆ ವ್ಯಕ್ತಿ ಹೇಳ್ತಾನೆ, ಸಾರ್, ನನ್ನ ಹೆಂಡ್ತಿಗೆ ಭಾಳ ಆರಾಮಿಲ್ಲ ಸರ್, ನನ್ನ ಹೆಂಡ್ತಿಗೆ ಭಾಳ ತೊಂದರೆ ಆಗಿದೆ ಸರ್, ನನ್ನ ಹೆಂಡ್ತಿನ ಈ ಸಿಟಿಯಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದೀನಿ ಸರ್, ಆಪ್ರೇಷನ್ ಮಾಡಬೇಕು, 5 ಲಕ್ಷ ಖರ್ಚಾಗುತ್ತಂತ ಡಾಕ್ಟ್ರ್ ಹೇಳಿದ್ದಾರೆ ಸರ್, ಅಷ್ಟೊಂದು ಹಣ ನನ್ನ ಹತ್ರ ಇಲ್ಲ ಸರ್, 5 ಲಕ್ಷ ಹಣ ನನ್ನ ಹತ್ರ ಇಲ್ಲ ಸರ್, ಅದಕ್ಕೆ ಈಗ ದೇವ್ರ ಹತ್ರ ನಾನು ಕೇಳ್ತಾ ಇದ್ದೀನಿ, ದೇವ್ರ ನನಗೆ 5 ಲಕ್ಷ ಕೊಡಪ್ಪ, ನನಗೆ ಸಹಾಯ ಮಾಡಪ್ಪ ಅಂತ ನಾನು ದೇವ್ರನ್ನ ಕೇಳ್ತಾ ಇದ್ದೀನಿ ಸಾರ್ ಅಂದನು ಆ ವ್ಯಕ್ತಿ. ಆಗ ಈ ಕೋಟ್ಯಾಧೀಶನು ಹೌದಾ ಅಂತ ಕೇಳಿ ವಾಪಸ್ ಕಾರ್ ಹತ್ರ ಹೋಗಿ ಕಾರ್ ಒಳಗಿರುವಂಥ ಸೂಟ್ ಕೇಸ್ನಿಂದ 5 ಲಕ್ಷ ತಗೊಂಬಂದು ಈ ವ್ಯಕ್ತಿ ಕೈಯಲ್ಲಿ ಕೊಟ್ಟು, ಹೋಗು ನಿನ್ನ ಹೆಂಡ್ತಿಗೆ ಆಪ್ರೇಷನ್ ಮಾಡಿಸು ಅಂತ 5 ಲಕ್ಷ ಕೊಟ್ಟ. 5 ಲಕ್ಷ ತಗೊಂಡು ಈ ವ್ಯಕ್ತಿ, ಸಾರ್ ಥ್ಯಾಂಕ್ ಯು ಸಾರ್, ನಿಮ್ಮ ಉಪಕಾರ ಯಾವತ್ತೂ ಮರೆಯಲ್ಲ ಸಾರ್, ನಿಮ್ಮ ಸಹಾಯ ಯಾವತ್ತೂ ಮರೆಯಲ್ಲ ಸಾರ್, ನಿಮಗೆ ಥ್ಯಾಂಕ್ಸ್ ಸಾರ್ ಅಂದ. ಅದಾದ ನಂತರ ಈ ಒಂದು ಕೋಟ್ಯಾಧೀಶನು ತನ್ನ ಜೇಬಿಂದ ಪರ್ಸ್ ತೆಗೆದು ಐಡೆಂಟಿ ಕಾರ್ಡ್ ಕೊಟ್ಟು, ನೋಡು ಇದು ನನ್ನ ಐಡೆಂಟಿ ಕಾರ್ಡ್, ಇದರಲ್ಲಿ ನನ್ನ ಫೋನ್ ನಂಬರ್ ಇದೆ, ಮತ್ತೆ ನಿನಗೆ ಯಾವಾಗನ ಕಷ್ಟ ಬಂದರೆ, ಮತ್ತೆ ನಿನಗೇನೋ ತೊಂದರೆ ಬಂದರೆ, ನಿನಗೇನೋ ಇಕ್ಕಟ್ಟು ಬಂದರೆ ಈ ನಂಬರಿಗೆ ಫೋನ್ ಮಾಡು, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂದ.
ಆವಾಗ ಈ ವ್ಯಕ್ತಿ ಹೇಳ್ತಾನೆ, ಸಾರ್ ಈ ಹಣ ಸಾಕು ಸರ್, ನಿಮ್ಮ ಫೋನ್ ನಂಬರ್ ಬೇಡ ಸರ್, ನಿಮ್ಮ ವಿಸಿಟಿಂಗ್ ಕಾರ್ಡ್ ಬೇಡ ಸರ್. ಯಾಕಂದರೆ ಸರ್ ಮತ್ತೆ ಇದೇ ಥರ ಯಾವಾಗನ ಕಷ್ಟ ಬಂದರೆ ಮತ್ತೆ ನಾನು ದೇವರಿಗೆ ಪ್ರೇಯರ್ ಮಾಡ್ತೀನಿ ಸರ್. ಇವಾಗ ನಾನು ಪ್ರೇಯರ್ ಮಾಡುವಾಗ ದೇವ್ರು ನನಗೆ ಹೆಂಗೆ ಹಂಗೆ ಇವಾಗ ನಾನು ಕಷ್ಟದಲ್ಲಿದ್ದು ಪ್ರೇಯರ್ ಮಾಡಿದ್ದಕ್ಕೆ ದೇವ್ರು ಹೆಂಗೆ ನನ್ನ ಸಹಾಯಕ್ಕೆ ನಿಮ್ಮನ್ನು ಕಳಿಸ್ಕೊಟ್ನು, ನೆಕ್ಸ್ಟು ನನಗೆ ಕಷ್ಟ ಬಂದರೆ ನಾನು ದೇವರಿಗೆ ಪ್ರೇಯರ್ ಮಾಡ್ತೀನಿ ಸರ್. ಆವಾಗ ದೇವ್ರು ನಿಮ್ಮಂಥವ್ರನ್ನ ನನ್ನ ಸಹಾಯಕ್ಕೆ ಕಳಿಸ್ತಾನೆ ಸರ್. ಒಂದು ವೇಳೆ ನಿಮ್ಮ ಹತ್ರ ಇರೋ ಏನದು ವಿಸಿಟಿಂಗ್ ಕಾರ್ಡ್ನ ತಕ್ಕೊಂಡ್ರೆ ಮತ್ತೆ ನನಗೇನಾದರೂ ಕಷ್ಟ ಬಂದರೆ ಫಸ್ಟು ನೀವು ನನಗೆ ನೆನಪಿಗೆ ಬರಲ್ಲ ಸಾರ್, ಸಾರಿ ಫಸ್ಟು ದೇವ್ರು ನನಗೆ ನೆನಪಿಗೆ ಬರಲ್ಲ ಸರ್, ನೀವು ನೆನಪಿಗೆ ಬರ್ತೀರಿ ಸರ್. ಅವಾಗ ನಾನು ಏನು ಮಾಡ್ತೀನಿ, ದೇವ್ರ ಮೇಲೆ ಆಧಾರ ಆಗೋದು ಬಿಟ್ಟು ಆಮೇಲೆ ನಿನ್ನ ಮೇಲೆ ಆಧಾರ ಆಗಬೇಕಾಗುತ್ತೆ ಸರ್. ಅದಕ್ಕೋಸ್ಕರ ವಿಸಿಟಿಂಗ್ ಕಾರ್ಡ್ ನಾನು ತಕ್ಕೊಳ್ಳಲ್ಲ ಸರ್ ಅಂತೇಳಿ ಆತನು ಇಷ್ಟೇ, ಈ ಹಣ ಸಾಕು ಸರ್, ನಿಮ್ಮ ವಿಸಿಟಿಂಗ್ ಕಾರ್ಡ್ ಬೇಡ ಸರ್ ಅಂತ ಹೇಳಿ ಆತನು ಮುಂದೆ ಹೋಗ್ಬಿಟ್ಟನು. ಈ ಕೋಟ್ಯಾಧೀಶನಿಗೆ ಆಶ್ಚರ್ಯ ಆಯಿತು, ಎಷ್ಟು ದೇವ್ರ ಮೇಲೆ ಆಧಾರ ಆಗಿದ್ದಾನಲ್ಲಪ್ಪ, ಎಷ್ಟು ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದಾನಲ್ಲಪ್ಪ ಅಂತ. ಮಗನೇ ಸೋದರ ಸೋದರಿ, ನಿಮಗೇನಾದರೂ ಕಷ್ಟ ಬಂದರೆ, ನಿಮಗೇನಾದರೂ ನಷ್ಟ ಆದರೆ, ಅನಾರೋಗ್ಯ ಬಂದರೆ, ಕಠಿಣವಾದ ಪರಿಸ್ಥಿತಿಗಳು ಎದುರಾದರೆ, ಆರ್ಥಿಕ ಸಮಸ್ಯೆ ಎದುರಾದರೆ, ಸಾಲದ ಸಮಸ್ಯೆ ಎದುರಾದರೆ, ಕುಟುಂಬ ಸಮಸ್ಯೆ ಎದುರಾದರೆ, ಹೊರಗಿನವರಿಂದ ಸಮಸ್ಯೆ ಎದುರಾದರೆ, ಒಳಗಿನವರಿಂದ ಸಮಸ್ಯೆ ಎದುರಾದರೆ, ಶತ್ರುಗಳಿಂದ ಸಮಸ್ಯೆ ಎದುರಾದರೆ, ದುಡಿಮೆ ನಷ್ಟ ಆದರೆ, ವ್ಯಾಪಾರ ಬಿದ್ದೋದ್ರೆ, ಅಂಥ ಸಮಯದಲ್ಲಿ ಯಾರ ಮೇಲೆ ಆಧಾರ ಆಗ್ತೀಯಾ? ಮನುಷ್ಯರ ಮೇಲೆನಾ ದೇವ್ರ ಮೇಲೆನಾ? ಒಂದು ಸಾರಿ ಮಧ್ಯಾಹ್ನ ವೇಳೆಯಲ್ಲಿ ಪರೀಕ್ಷೆ ಮಾಡಿಕೋ. ಒಂದು ವೇಳೆ ನೀನು ಕೀರ್ತನೆಕಾರನ ಹಾಗೆ ನೀನು ದೇವ್ರ ಮೇಲೆ ಆಧಾರ ಆಗಿ ಪ್ರಾರ್ಥನೆ ಮಾಡಿದರೆ, ಒಂದು ವೇಳೆ ಆ ಕಷ್ಟದಲ್ಲಿರುವಂಥ ವ್ಯಕ್ತಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಭಯಂಕರವಾದಂಥ ವೇದನೆಯಲ್ಲಿ ಇರುವಂಥ ವ್ಯಕ್ತಿ ದೇವರಿಗೆ ಆಧಾರ ಆಗಿ ಪ್ರಾರ್ಥನೆ ಮಾಡಿದನು, ನಿನ್ನ ಕಷ್ಟದಲ್ಲಿ, ನಿನ್ನ ಕಣ್ಣೀರಿನಲ್ಲಿ, ನಿನ್ನ ಇಕ್ಕಟ್ಟಲ್ಲಿ, ನಿನ್ನ ದುಃಖದಲ್ಲಿ, ನಿನ್ನ ವೇದನೆಯಲ್ಲಿ ನೀನು ದೇವರನ್ನ ಆಧಾರ ಆಗಿ ಪ್ರಾರ್ಥನೆ ಮಾಡಿದರೆ, ಕೀರ್ತನೆಕಾರನಿಗೆ ಹೆಂಗೆ ದೇವರು ಸಹಾಯ ಮಾಡಿದನು, ಆ ಕಷ್ಟದಲ್ಲಿರುವಂಥ ವ್ಯಕ್ತಿ ಹೆಂಗೆ ಸಹಾಯ ಮಾಡಿದ್ನು, ಅದೇ ಥರ ಇವತ್ತು ದೇವರ ಮೇಲೆ ಆಧಾರ ಆಗಿ ಪ್ರಾರ್ಥನೆ ಮಾಡುವಂಥ ನಿನಗೂ ಕೂಡ ನನ್ನ ದೇವರು ಸಹಾಯ ಮಾಡುವ ದೇವರಾಗಿದ್ದಾನೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಮಗನೇ ಸೋದರ ಸೋದರಿ, ಯಾಕೆ ನಾವು ಅಂದ್ಕೊಂಡಷ್ಟು ಬೆಳೆಯೋಕ್ಕಾಗ್ತಾ ಇಲ್ಲ ಗೊತ್ತಾ? ನಾವು ಎಷ್ಟು ವರ್ಷಗಳಾದರೂ ಇದ್ದ ಸ್ಥಿತಿಯಲ್ಲಿದ್ದೀವಿ, ಯಾಕೆ ಗೊತ್ತಾ? ಯಾಕೆ ನಾವು ಇನ್ನೂ ಉತ್ತಮ ಸ್ಥಿತಿಗೆ ಬರಲಿಕ್ಕೆ ಆಗ್ತಾ ಇಲ್ಲ ಗೊತ್ತಾ? ಯಾಕೆ ನಮ್ಮ ದುಡಿಮೆ, ವ್ಯಾಪಾರ, ಸೇವೆಗಳು ಇನ್ನು ವಿಸ್ತಾರವಾಗಿ ಯಾಕೆ ಬೆಳೀತಾ ಇಲ್ಲ ಗೊತ್ತಾ? ನಮ್ಮ ಸೇವೆ 500, 1000, ಅನೇಕರ ಸೇವೆ 500, 1000, 2000, 3000, 5000 ಅಲ್ಲಿಗೆ ಸ್ಟ್ರಕ್ ಆಗಿದೆ, ಮುಂದಕ್ಕೆ ಬೆಳೀತಾ ಇಲ್ಲ. ಯಾಕೆ ಗೊತ್ತಾ? ಯಾಕೆ 6 ತಿಂಗಳಾದರೂ, ವರ್ಷ ಆದರೂ ಒಂದು ಬಿಸ್ನೆಸ್ ಆಗ್ತಾ ಇಲ್ಲ ಗೊತ್ತಾ? ಯಾಕೆ ಅರ್ಧಕ್ಕೆ ನಿಂತು ಹೋದಂಥ ನಿಮ್ಮ ಮನೆ ಕನ್ಸ್ಟ್ರಕ್ಷನ್, ಆಲಯದ ಚರ್ಚ್ ಕನ್ಸ್ಟ್ರಕ್ಷನ್ ಯಾಕೆ ಕಂಪ್ಲೀಟ್ ಆಗ್ತಾ ಇಲ್ಲ ಗೊತ್ತಾ? ಯಾಕೆ ಇನ್ನೂ ಒಂದು ಒಳ್ಳೆ ಅಮೌಂಟೇ ಸಿಗ್ತಾ ಇಲ್ಲ ಗೊತ್ತಾ? ಯಾಕೆ ಕೈ ಕಟ್ಟಿ ಹಾಕ್ದಂಗೆ ಆಗಿದೆ ಗೊತ್ತಾ? ಯಾಕೆ ಸಹಾಯ ಮಾಡ್ತೀವಂತ ಹೇಳಿದವರೇ ಸಹಾಯ ಮಾಡ್ದಂಗೆ ಹಿಂದೆ ಹೋಗ್ತಾ ಇದ್ದಾರೆ ಗೊತ್ತಾ? ಯಾಕಂದರೆ ನಮ್ಮಲ್ಲಿ ಭಾಳ ಜನ, ಯಾಕೆ ಅಂದರೆ ನನಗೇನು ಪೊಲಿಟಿಕ್ನಲ್ಲಿ ಆ ಅಣ್ಣ ಇದ್ದಾರೆ, ನನಗೇನು ಆ ಸಾರ್ ಇದ್ದಾರೆ, ನನಗೇನು ಆ ಮೇಡಮ್ ಇದ್ದಾರೆ, ನನಗೇನು ಆ ಬಿಸಿನೆಸ್ ಮ್ಯಾನ್ ಇದ್ದಾರೆ, ನನಗೇನು ಆ MLA ಇದ್ದಾರೆ, ನನಗೇನು ಆ ಮಿನಿಸ್ಟ್ರ್ ಇದ್ದಾರೆ, ನನಗೇನು ಆ ಕುಟುಂಬದವರಿದ್ದಾರೆ ಅಂತ ನಾವು ಬಿಲ್ಡಪ್ ಕೊಡ್ತೀವಲ್ಲ. ಅದಕ್ಕೆ ದೇವರಂತಾನಂತೆ ಎಲ್ಲರಿದ್ದಾರೆ ಅವ್ರಿಗೆ ಸಹಾಯ ಮಾಡಲಿಕ್ಕಂತ. ದೇವರು ಏನು ಕಾರ್ಯ ಮಾಡ್ದಂಗೆ ಸೈಲೆಂಟ್ ಆಗಿಬಿಡ್ತಾನೆ. ನಾವು ಹೇಳ್ತೀವಲ್ಲ, ನಮಗೆ ಆ ಸಾರ್ ಇದ್ದಾರೆ, ನನಗೆ ಆ ಮೇಡಮ್ ಇದ್ದಾರೆ, ನನಗೆ ಆ ಮ್ಯಾನೇಜರ್ ಇದ್ದಾರೆ, ನಮಗೆ ನಮ್ಮ ದೊಡ್ಡಪ್ಪನ ಮಗ ಇದ್ದಾನೆ.
ನನಗೆ ಆ ಕುಟುಂಬ ಇದೆ, ನನಗೆ ಆ ಸಾರಿದ್ದಾರೆ, ನನಗೆ ಆ ಮೇಡಮ್ ಇದ್ದಾರಂತ ನಾವು ಹೇಳ್ತೀವಲ್ವಾ, ಅದಕ್ಕೆ ಎಲ್ಲ ಇದ್ದಾರಂತ ಅವ್ರಿಗೆ ಅಂತೇಳಿ ದೇವರು ನಮ್ಮ ಪರವಾಗಿ ಕಾರ್ಯ ಮಾಡ್ದಂಗೆ ದೇವರು ಸೈಲೆಂಟ್ ಆಗಿಬಿಡ್ತಾನೆ. ಅದಕ್ಕೆ ಇವತ್ತು ಎಲ್ಲ ವಿಸಿಟಿಂಗ್ ಕಾರ್ಡ್ ಪಕ್ಕಕ್ಕಿಟ್ಟು, ಎಲ್ಲ ಮನುಷ್ಯರ ಮೇಲೆ ಆಧಾರ ಆಗೋದನ್ನ ಪಕ್ಕಕ್ಕಿಟ್ಟು, ಇವತ್ತು ಪರಲೋಕದ ಕಡೆ ನೋಡುತ್ತಾ, ಆಕಾಶದ ಕಡೆ ನೋಡುತ್ತಾ, ದೇವರೇ ನೀನೇ ನಮಗೆ ದಿಕ್ಕಪ್ಪ, ದೇವರೇ ನೀನೇ ನಮಗೆ ದಿಕ್ಕಪ್ಪ, ದೇವರೇ ನೀನೇ ನಮಗೆ ದಿಕ್ಕಪ್ಪ, ದೇವರೇ ನೀನೇ ನಮಗೆ ಆಧಾರಪ್ಪ ಅಂತ ಪ್ರಾರ್ಥನೆ ಮಾಡಿದರೆ ದೇವರು ಇವತ್ತೇ, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ದೇವರು ಮತ್ತೆ ನಿನ್ನ ಜೀವಿತದಲ್ಲಿ ಮೊದಲಿನಂತೆ ಕಾರ್ಯ ಮಾಡಲಿಕ್ಕೆ ಆರಂಭಿಸ್ತಾನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಯಾಕೆ ಕಾರ್ಯ ಮಾಡ್ತಾ ಇಲ್ಲ? ನಾವು ಹೇಳ್ತೀವಲ್ಲ, ನನಗೆ ಅವರಿದ್ದಾರೆ ಇವರಿದ್ದಾರೆ, ಅದಕ್ಕೆ ಕಾರ್ಯ ಮಾಡ್ತಾ ಇಲ್ಲ. ಇವತ್ತು ನಮ್ಮ ಬಾಯಲ್ಲಿ ದೇವರೇ ನೀನೇ ನಮಗೆ ದಿಕ್ಕಪ್ಪ, ಎಲ್ಲ ವಿಸಿಟಿಂಗ್ ಕಾರ್ಡ್ ಪಕ್ಕಕ್ಕಿಟ್ಟು, ಎಲ್ಲ ಮನುಷ್ಯರ ಸಹಾಯ ಪಕ್ಕಕ್ಕಿಟ್ಟು, ಎಲ್ಲ ಹಣದ ಮೇಲೆ ಆಧಾರ ಆಗಿದ್ದನ್ನು ಪಕ್ಕಕ್ಕಿಟ್ಟು, ಎಲ್ಲರ ಪರಲೋಕದ ಕಡೆ ನೋಡಿ ಒಂದು ಮಾತು ಹೇಳೋಣ, ದೇವರೇ ನೀನು ನಮಗೆ ದಿಕ್ಕಪ್ಪ, ದೇವರೇ ನೀನೇ ನಮಗೆ ದಿಕ್ಕಪ್ಪ, ದೇವರೇ ನೀನೇ ನಮಗೆ ದಿಕ್ಕಪ್ಪ, ದೇವರೇ ನೀನು ನಮಗೆ ಆಧಾರಪ್ಪ ಅಂತ ಹೇಳಿದ್ರೆ ದೇವರು ಈಗಿನಿಂದಲೇ, ಈ ಕ್ಷಣದಿಂದಲೇ ನಿನ್ನ ಕುಟುಂಬದಲ್ಲಿ, ನಿನ್ನ ದುಡಿಮೆಯಲ್ಲಿ, ನಿನ್ನ ಮಕ್ಕಳ ಜೀವಿತದಲ್ಲಿ, ನಿನ್ನ ಗಂಡನ ಜೀವಿತದಲ್ಲಿ, ನಿನ್ನ ವ್ಯಾಪಾರದಲ್ಲಿ ದೇವರು ಕಾರ್ಯ ಮಾಡಲಿಕ್ಕೆ ಆರಂಭಿಸ್ತಾನೆ. ಮೊದಲು ನಿಮ್ಮ ಕುಟುಂಬದಲ್ಲಿ ಹೆಂಗೆ ಅದ್ಭುತಗಳಾಗ್ತಿತ್ತು ಗೊತ್ತಾ? ಮೊದಲು ನಿಮ್ಮ ಕುಟುಂಬದಲ್ಲಿ ಎಷ್ಟೊಂದು ಅದ್ಭುತಗಳಾಗ್ತಿತ್ತು ಗೊತ್ತಾ? ಈಗ ಯಾಕೆ ಆಗ್ತಾ ಇಲ್ಲ? ದೇವ್ರ ಮೇಲೆ ಆಧಾರ ಆಗಿಲ್ಲ, ದೇವ್ರ ಮೇಲೆ ಆಧಾರ ಆಗ್ತಾ ಇಲ್ಲ, ಅದಕ್ಕೆ ಅದ್ಭುತ ಆಗ್ತಾ ಇಲ್ಲ. ಮೊದಲಂತೆ ದೇವ್ರ ಮೇಲೆ ಆಧಾರ ಆಗ್ರಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಮೊದಲಂತೆ ದೇವ್ರ ಮೇಲೆ ಆಧಾರ ಆಗ್ರಿ, ಮತ್ತೆ ಮೊದಲಿನಂತೆ ಅದ್ಭುತಗಳು ನಿಮ್ಮ ಕುಟುಂಬದಲ್ಲಿ ನೋಡ್ತಾ ಇದ್ದೀರಿ. ಯಾಕೆ ನಿಮ್ಮ ಕುಟುಂಬದಲ್ಲಿ ಅದ್ಭುತಗಳಾಗ್ತಾ ಇಲ್ಲ? ದೇವ್ರ ಮೇಲೆ ಆಧಾರ ಆಗ್ತಾ ಇಲ್ಲ. ನೀವು ಮತ್ತೆ ಮೊದಲಿನಂತೆ ದೇವ್ರ ಮೇಲೆ ಆಧಾರ ಆಗ್ರಿ, ಮತ್ತೆ ದೇವರು ಮೊದಲಿನಂತೆ ನಿಮ್ಮ ಕುಟುಂಬದಲ್ಲಿ ಅದ್ಭುತಗಳನ್ನ ನೀವು ನೋಡ್ತೀರಿ. ಮೊದಲು ನಿಮ್ಮ ವ್ಯಾಪಾರಗಳು ಎಷ್ಟೊಂದು ಚೆನ್ನಾಗಿ ನಡೀತಿತ್ತು ಗೊತ್ತಾ? ಈಗ ಯಾಕೆ ನಡೀತಾ ಇಲ್ಲ? ದೇವ್ರ ಮೇಲೆ ಆಧಾರ ಆಗ್ತಾ ಇಲ್ಲ. ದೇವ್ರ ಮೇಲೆ ಆಧಾರ ಆಗ್ರಿ, ಮತ್ತೆ ಮೊದಲಿನಂತೆ ನಿಮ್ಮ ವ್ಯಾಪಾರಗಳು ಸಮೃದ್ಧಿಯಾಗಿ ಬೆಳೀತಾ ಇದೆ. ದೇವ್ರ ಮೇಲೆ ಆಧಾರ ಆಗ್ರಿ, ಮತ್ತೆ ನಿಮ್ಮ ವ್ಯಾಪಾರದಲ್ಲಿ ನೀವು ಅಭಿವೃದ್ಧಿಯನ್ನು ನೋಡ್ತಾ ಇದ್ದೀರಿ. ಮೊದಲು ನಿಮ್ಮ ಮನೇಲಿ ಎಷ್ಟೊಂದು ಶಾಂತಿ ಸಮಾಧಾನ ಇರ್ತಿತ್ತು ಗೊತ್ತಾ? ಇವಾಗ ಯಾಕಿಲ್ಲ? ದೇವ್ರ ಮೇಲೆ ಆಧಾರ ಆಗ್ತಾ ಇಲ್ಲ. ದೇವ್ರ ಮೇಲೆ ಆಧಾರ ಆಗ್ರಿ, ಮತ್ತೆ ಅದೇ ಶಾಂತಿ, ಅದೇ ಸಮಾಧಾನ ನಿಮ್ಮ ಕುಟುಂಬದಲ್ಲಿ ನೀವು ನೋಡ್ತಾ ಇದ್ದೀರಿ. ಮೊದಲು ನಿಮ್ಮ ಹೊಲದಲ್ಲಿ ಎಷ್ಟೊಂದು ಒಳ್ಳೆ ಬೆಳೆ ಬೆಳೀತಾ ಇದ್ರಿ, ಇವಾಗ ಯಾಕೆ ಬೆಳೆಯೋಕ್ಕಾಗ್ತಾ ಇಲ್ಲ? ದೇವ್ರ ಮೇಲೆ ಆಧಾರ ಆಗ್ತಾ ಇಲ್ಲ. ದೇವ್ರ ಮೇಲೆ ಆಧಾರ ಆಗ್ರಿ, ಮತ್ತೆ ಅದೇ ಒಳ್ಳೆ ಬೆಳೆ ಮತ್ತೆ ನಿಮ್ಮ ಹೊಲದಲ್ಲಿ ನೀವು ನೋಡ್ತಾ ಇದ್ದೀರಿ. ಮೊದಲು ಹೆಂಗೆ ನಿಮ್ಮ ಕೈಯಲ್ಲಿ ದುಡ್ಡು ಆಡ್ತಾ ಇತ್ತು, ಇವಾಗ ಯಾಕೆ ಆಡ್ತಾ ಇಲ್ಲ? ದೇವ್ರ ಮೇಲೆ ಆಧಾರ ಆಗ್ತಾ ಇಲ್ಲ. ಮತ್ತೆ ದೇವ್ರ ಮೇಲೆ ಆಧಾರ ಆಗ್ರಿ. ನೀವು ದೇವ್ರ ಮೇಲೆ ಆಧಾರ ಆದರೆ ಮತ್ತೆ ನೀವು ಒಳ್ಳೆ ದುಡ್ಡು ನೋಡ್ತಾ ಇದ್ದೀರಿ. ಮೊದಲು ಟಕ್ಕನಂಗೆ ಕೆಲಸಗಳಾಗ್ತಾ ಇತ್ತು, ಬೇಗ ಕೆಲಸಗಳಾಗ್ತಾ ಇತ್ತು. ಇವಾಗ ಯಾಕೆ ಒಂದು ಕೆಲಸ ಆಗ್ತಾ ಇಲ್ಲ? ಎಲ್ಲ ಸತಾಯಿಸ್ತಾ ಇದೆ. ದೇವ್ರ ಮೇಲೆ ಆಧಾರ ಆಗ್ತಾ ಇಲ್ಲ. ಮೊದಲಿನಂತೆ ದೇವ್ರ ಮೇಲೆ ಆಧಾರ ಆಗ್ರಿ, ಟಕ್ಕನಂಗೆ ಕೆಲಸಗಳು ಜರುಗುತ್ತವೆ. ಮೊದಲು ಯಾರನ್ನು ಕೇಳಿದ್ರು ಸಹಾಯ ಮಾಡಕ್ಕೆ ಮುಂದೆ ಬರ್ತಾ ಇದ್ರು. ಇವಾಗ ಯಾಕೆ ಎಲ್ಲರನ್ನು ಸಹಾಯ ಕೇಳಿದ್ರು, ಇವಾಗ ಯಾಕೆ ಯಾರು ಸಹಾಯ ಮಾಡ್ತಾ ಇಲ್ಲ? ದೇವ್ರ ಮೇಲೆ ಆಧಾರ ಆಗ್ತಾ ಇಲ್ಲ. ಅದಕ್ಕೆ ಯಾರು ಸಹಾಯ ಮಾಡಕ್ಕೆ ಮುಂದೆ ಬರ್ತಾ ಇಲ್ಲ. ಇವತ್ತು ದೇವ್ರ ಮೇಲೆ ಆಧಾರ ಆಗ್ರಿ, ಮತ್ತೆ ಮೊದಲಿನಂತೆ ಅನೇಕರು ನಿನಗೆ ಸಹಾಯ ಮಾಡಲಿಕ್ಕೆ ಮುಂದೆ ಬರ್ತಾರೆ. ಸೇವೆ ಮೊದಲು ಎಷ್ಟು ಚೆನ್ನಾಗಿ ಬೆಳೀತಾ ಇತ್ತು,
ಎಷ್ಟು ಚೆನ್ನಾಗಿ ಜನ ಬರ್ತಾ ಇದ್ರು, ಎಷ್ಟು ಸೇವೆ ಡೆವಲಪ್ಮೆಂಟ್ ಇತ್ತು. ಇವಾಗ ಯಾಕೆ ಸೇವೆ ಬೆಳೀತಾ ಇಲ್ಲ? ಇವಾಗ ಯಾಕೆ ಜನರು ಬರ್ತಾ ಇಲ್ಲ? ದೇವ್ರ ಮೇಲೆ ಆಧಾರ ಆಗ್ತಾ ಇಲ್ಲ. ದೇವ್ರ ಮೇಲೆ ಆಧಾರ ಆಗ್ತಾ ಇಲ್ಲ. ಮೊದಲಿನಂತೆ ದೇವ್ರ ಮೇಲೆ ಆಧಾರ ಆಗ್ರಿ. ಮತ್ತೆ ಮೊದಲಂತೆ ಜನ ರಾಶಿ ರಾಶಿಯಾಗಿ ಆಲಯಗಳಿಗೆ ಬರಲಿಕ್ಕೆ ಆರಂಭಿಸ್ತಾರೆ. ಪ್ರೈಸ್ ದ ಲಾರ್ಡ್. ಎಷ್ಟು ಜನ ಹೇಳ್ತಾರೆ, ಮೊದಲು ಹೆಂಗೆ ಅದ್ಭುತಗಳಾಗ್ತಿತ್ತು ಹಂಗಾಗಬೇಕು. ಮೊದಲು ಹೆಂಗೆ ನಮ್ಮ ಕುಟುಂಬದಲ್ಲಿ ಅದ್ಭುತಗಳಾಗ್ತಾ ಇತ್ತು, ನಮ್ಮ ವ್ಯಾಪಾರದಲ್ಲಿ ಹೆಂಗೆ ಅದ್ಭುತಗಳಾಗ್ತಾ ಇತ್ತು, ಈಗ ನಮ್ಮ ದುಡಿಮೆಯಲ್ಲಿ ಹೆಂಗೆ ಅದ್ಭುತಗಳಾಗ್ತಾ ಇತ್ತು, ನಮ್ಮ ವ್ಯವಸಾಯದಲ್ಲಿ ಎಂಥ ಒಳ್ಳೆ ಬೆಳೆ ಬೆಳೀತಾ ಇದ್ದೀವಿ, ಆ ಥರ ಅದ್ಭುತಗಳು ನಡಿಬೇಕು. ಏನು ಮಾಡಬೇಕು? ಮತ್ತೆ ಮೊದಲಿನಂತೆ ದೇವ್ರ ಮೇಲೆ ಆಧಾರ ಆಗ್ರಿ. ನಿಮ್ಮ ಕುಟುಂಬದಲ್ಲಿ ಅದ್ಭುತಗಳು ಪ್ರಾರಂಭ ಆಗುತ್ತೆ, ನಿಮ್ಮ ದುಡಿಮೆಯಲ್ಲಿ ಅದ್ಭುತಗಳು ಪ್ರಾರಂಭ ಆಗುತ್ತೆ, ನಿಮ್ಮ ಬಿಸಿನೆಸ್ಸಲ್ಲಿ ಅದ್ಭುತಗಳು ಪ್ರಾರಂಭ ಆಗುತ್ತೆ. ಈ ಸಭೆಗೆ ಜನರು ರಾಶಿ ರಾಶಿಯಾಗಿ ಆತ್ಮಗಳು ಬರಲಿಕ್ಕೆ ಆರಂಭಿಸ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾರ ಮೇಲೆ ಡಿಪೆಂಡ್ ಆಗಬೇಕು? ನಮ್ಮ ಕುಟುಂಬದಲ್ಲಿ ಮೊದಲು ಎಷ್ಟು ಚೆನ್ನಾಗಿ ಅದ್ಭುತಗಳಾಗ್ತಿತ್ತು, ಇವಾಗ ಯಾಕೆ ಆಗ್ತಾ ಇಲ್ಲ? ನೀವು ದೇವ್ರ ಮೇಲೆ ಡಿಪೆಂಡ್ ಆದರೆ ಮತ್ತೆ ಪ್ರಾರಂಭದಲ್ಲಿ ಆದಂಥ ಅದ್ಭುತಗಳು ಮತ್ತೆ ದೇವರು ನಿಮ್ಮ ಕುಟುಂಬದಲ್ಲಿ ಅದ್ಭುತಗಳನ್ನ ಮಾಡಲಿಕ್ಕೆ ಆರಂಭಿಸ್ತಾನೆ. ಭಾಳ ಜನ ದೇವ್ರ ಮೇಲೆ ಡಿಪೆಂಡ್ ಆಗದೆ, ದೇವ್ರ ಮೇಲೆ ಆಧಾರ ಆಗದೆ, ಬರೇ ಅವ್ರಿವ್ರ ಮೇಲೆ ಆಧಾರ ಆಗಿ ಅವ್ರು ನನಗೇನು ಕೊಟ್ಟಿಲ್ಲ, ಇವ್ರು ನನಗೇನು ಕೊಟ್ಟಿಲ್ಲ ಅಂತೇಳಿ ಅವ್ರಿವ್ರನ್ನ ದೂರ್ತಾ ಇರ್ತಾರೆ. ಯಾರನ್ನ ಮೇಲೆ ಡಿಪೆಂಡ್ ಆಗಬೇಕು? ದೇವ್ರ ಮೇಲೆ ಡಿಪೆಂಡ್ ಆಗದಂಗೆ ಅವ್ರು ನನಗೇನು ಕೊಟ್ಟಿಲ್ಲ, ಇವ್ರು ನನಗೇನು ಕೊಟ್ಟಿಲ್ಲ, ಅವ್ರು ನನಗೇನು ಹೆಲ್ಪ್ ಮಾಡಿಲ್ಲ, ಇವ್ರು ನನಗೇನು ಹೆಲ್ಪ್ ಮಾಡಿಲ್ಲ ಅಂತ ಅವ್ರಿವ್ರನ್ನ ದೂರ್ತಾ ಇರ್ತಾರೆ ಭಾಳ ಜನ. ಒಂದು ಮಾತು ಹೇಳ್ತೀನಿ ರೀ, ಅವ್ರು ನನಗೇನು ಕೊಟ್ಟಿಲ್ಲ, ಇವ್ರು ನನಗೇನು ಕೊಟ್ಟಿಲ್ಲ, ಅವ್ರು ನನಗೇನು ಹೆಲ್ಪ್ ಮಾಡಿಲ್ಲ, ಇವ್ರು ನನಗೇನು ಹೆಲ್ಪ್ ಮಾಡಿಲ್ಲ ಅಂತ ಅವ್ರಿವ್ರ ಮೇಲೆ ಡಿಪೆಂಡ್ ಆಗಿ ಅವ್ರಿವ್ರನ್ನ ಯಾಕೆ ದೂರ್ತೀರಿ? ನಿನಗೇನು ಕಣ್ಣಿಲ್ವಾ, ಕಾಲಿಲ್ವಾ, ಕುಂಟನ, ಕುರುಡನ, ಕೈಲಾಗದವನ, ಭಿಕ್ಷಕನ ನಿನಗೆ ಹೆಲ್ಪ್ ಮಾಡಲಿಕ್ಕೆ? ದೇವ್ರ ಮೇಲೆ ಡಿಪೆಂಡ್ ಆಗಿ, ದೇವ್ರ ಮೇಲೆ ಆಧಾರ ಆಗಿ ಕಷ್ಟಪಟ್ಟು ದುಡಿದು ನಿನ್ನ ಕಾಲ ಮೇಲೆ ನೀನು ನಿಂತ್ಕೋ. ಬರೀ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ಎಷ್ಟು ದಿನ ಅಂತ ಬರೀ ಅವ್ರಿವ್ರನ್ನ ದೂರುತ್ತಾ ಕೂತ್ಕೊಳ್ತೀಯ? ಅವ್ರು ಬರೀ ನಿನಗೆ ಹೆಲ್ಪ್ ಮಾಡ್ಕೊಂಡು ಕೂತ್ಕೊಳ್ಳಿಕ್ಕೆ ಅವ್ರಿಗೇನು ಹೆಂಡ್ತಿ ಇಲ್ವಾ, ಮಕ್ಕಳಿಲ್ವಾ, ಕುಟುಂಬ ಇಲ್ವಾ, ಜೀವನ ಇಲ್ವಾ? ನಿನಗೆ ಹೆಲ್ಪ್ ಮಾಡ್ಕೊಂಡು ಕೂತ್ಕೊಳ್ಳಿಕ್ಕೆ ಅರ್ಥ ಮಾಡ್ಕೋ, ಸ್ವಲ್ಪ ಆದ್ರೂ ಮನುಷ್ಯನಾಗಿ. ಆಮೇನ್. ಭಾಳ ಜನ ಯಾರ ಮೇಲೆ ಡಿಪೆಂಡ್ ಆಗಬೇಕು? ದೇವ್ರ ಮೇಲೆ ಡಿಪೆಂಡ್ ಆಗಬೇಕು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಮಗನಿ ಮಗಳೇ, ಸಹೋದರ ಸಹೋದರಿ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಇಲ್ಲಿ ಒಬ್ಬ ಭಕ್ತನು ಯೆಹೋಷಾಫಾಟನು, ಆ ವಾಕ್ಯ ನಾನು ಆಮೇಲೆ ಓದ್ತೀನಿ. 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 12ನೇ ವಚನದಲ್ಲಿ ಅವನಿಗೊಂದು ಶೋಧನೆ ಬರ್ತದೆ. ಏನು ಶೋಧನೆ ಅಂದರೆ ಏನು ಗೊತ್ತಾ? 3 ಸೈನ್ಯಗಳು ಅವನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬರ್ತಾರೆ. ಯಾರ್ಯಾರಂದರೆ ಮೊವಾಬ್ಯರು, ಅಮ್ಮೋನಿಯರು, ಮೆಗೂನ್ಯರಲ್ಲಿ ಕೆಲವರು ಯೆಹೋಷಾಫಾಟನಿಗೆ ವಿರುದ್ಧವಾಗಿ 3 ಅರಸರುಗಳು ಒಂದಾಗಿ, 3 ಸೈನ್ಯಗಳು ಒಂದಾಗಿ ಯೆಹೋಷಾಫಾಟನ ಮೇಲೆ, ಯೆಹೂದ್ಯರ ಅರಸನಾದಂಥ ಯೆಹೋಷಾಫಾಟನ ಮೇಲೆ ಯುದ್ಧಕ್ಕೆ ಬರ್ತಾರೆ. ಅವರು ಯುದ್ಧಕ್ಕೆ ಬರುವಂಥ ಸಂದರ್ಭದಲ್ಲಿ ಕೇಳ್ರಿ, ಅವನು ಇನ್ನೊಂದು ಅರಸನ ಮೇಲೆ ಆಧಾರ ಆಗಲಿಲ್ಲ, ಸೈನ್ಯದ ಮೇಲೆ ಆಧಾರ ಆಗಲಿಲ್ಲ, ಸೈನಿಕರ ಮೇಲೆ ಆಧಾರ ಆಗಲಿಲ್ಲ, ಯಾರ ಮೇಲೆ ಆಧಾರ ಆಗಲಿಲ್ಲ. ಅವನು ಮೊಣಕಾಲಾಕಿ ಈ ರೀತಿ ಪ್ರಾರ್ಥನೆ ಮಾಡ್ತಾನೆ. ಏನಂತ ಪ್ರಾರ್ಥನೆ ಮಾಡ್ತಾನೆ? ಓದ್ತೀನಿ ನೋಡ್ರಿ ಇವಾಗ, ಓದ್ತೀನಿ ನೋಡ್ರಿ ಇವಾಗ, ಕೇಳಿಸ್ಕೊಡ್ರಿ ಇವಾಗ. ದೇವರೇ, ನಮ್ಮ ಮೇಲೆ ಬಂದ ಈ ಮಹಾ ಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲ ಇಲ್ಲ, ಏನು ಮಾಡಬೇಕೆಂದು ತಿಳಿಯದು, ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸಿದನು. ಆಮೇನ್. ಯೆಹೋಷಾಫಾಟನಂತಾನೆ, ಇನ್ನೊಬ್ಬ ಅರಸನ ಮೇಲೆ ಆಧಾರ ಆಗಲಿಲ್ಲ. ಅವನು ಹೇಳ್ತಾನೆ, ಅಯ್ಯ, ನೀನೇ ನಮಗೆ ದಿಕ್ಕಪ್ಪ, ನೀನೇ ನಮಗೆ ಆಧಾರಪ್ಪ, ನೀನೇ ನಮಗೆ ಆಧಾರಪ್ಪ. ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತಪ್ಪ,
ನಮ್ಮ ಕಣ್ಣುಗಳು ಸಹಾಯಕ್ಕಾಗಿ ನಿನ್ನನ್ನೇ ನೋಡ್ತಾ ಇದೆಯಪ್ಪ ಅಂತ ಪ್ರಾರ್ಥನೆ ಮಾಡಿದನು. ಯೆಹೋಷಾಫಾಟ ಅರಸನು ದೇವರ ಮೇಲೆ ಆಧಾರ ಆಗಿದ್ದನ್ನು ದೇವರು ಗಮನಿಸಿ, ಇವರು ಸೈನ್ಯ ಏನು ಯುದ್ಧ ಸ್ಥಳಕ್ಕೆ ಹೋಗಿದಾರಲ್ವಾ, ಅವರು ಯುದ್ಧ ಸ್ಥಳಕ್ಕೆ ಹೋಗಿ ಅಲ್ಲಿ ಮುಟ್ತಿದ್ದಂಗಲೇ ಹೋಗಿ ನೋಡ್ತಾರೆ, ಶತ್ರುಗಳು ಜೀವದಿಂದ ಇದ್ದವನು ಒಬ್ಬನೂ ಸಹ ಇಲ್ಲ. ದೇವರ ಯುದ್ಧ ರಂಗದಲ್ಲಿ ಇಳಿದು ಶತ್ರುಗಳ ಜೊತೆಗೆ ದೇವರು ಯುದ್ಧ ಮಾಡಿದ್ದಾನೆ. ಯೆಹೋಷಾಫಾಟನು ಯಾರ ಮೇಲೆ ಆಧಾರ ಆಗಿದ್ದಾನೆ? ಯೆಹೋಷಾಫಾಟನು ಯಾರ ಮೇಲೆ ಆಧಾರ ಆಗಿದ್ದಾನೆ? ಯೆಹೋಷಾಫಾಟನು ಯಾರ ಮೇಲೆ ಆಧಾರ ಆಗಿದ್ದಾನೆ? ಅವನೊಂದು ಮಾತಂದ, ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತೆ ಅಂದನು. ನಿನ್ನನ್ನೇ ನೋಡುತ್ತೆ ಅಂದನು. ಮನುಷ್ಯರ ಸಹಾಯ ಪಕ್ಕಗಟ್ಟನು, ದೇವರು ನೋಡಿದನು. ದೇವರೇ ಯುದ್ಧ ರಂಗದಲ್ಲಿ ಇಳಿದು ಶತ್ರುಗಳ ಜೊತೆ ದೇವರೇ ಯುದ್ಧ ಮಾಡಿದನು. ಇವತ್ತು ಪರಿಶುದ್ಧಾತ್ಮ ದೇವರು ಈ ವಾಕ್ಯದ ಮೂಲಕ ನಿನ್ನ ಜೊತೆಗೆ ಮಾತಾಡೋದು, ನೀವು ದೇವ್ರ ಮೇಲೆ ಆಧಾರ ಆದರೆ, ಆಮೇಲೆ ಬರಲಿಲ್ಲಮ್ಮ, ನೀವು ದೇವ್ರ ಮೇಲೆ ಆಧಾರ ಆದರೆ, ನೀವು ದೇವ್ರ ಮೇಲೆ ಆಧಾರ ಆದರೆ ನಿನ್ನ ಕುಟುಂಬಕ್ಕೆ ವಿರುದ್ಧವಾಗಿ ಬರುವ ಅಪವಾದಿ ಶಕ್ತಿಗಳ ಜೊತೆ, ನಿಮ್ಮ ದುಡಿಮೆ ವ್ಯಾಪಾರಕ್ಕೆ ವಿರುದ್ಧವಾಗಿ ಬರುವಂಥ ದುರಾತ್ಮ ಶಕ್ತಿಗಳ ಜೊತೆ, ಈ ಸೇವೆಗೆ ವಿರುದ್ಧವಾಗಿ ಬರುವಂಥ ದುರಾತ್ಮ ಶಕ್ತಿಗಳ ಜೊತೆ, ನಿಮ್ಮ ಗಂಡ ಮಕ್ಕಳಿಗೆ ವಿರುದ್ಧವಾಗಿ ಬರುವಂಥ ದುಷ್ಟ ಶಕ್ತಿಗಳ ಜೊತೆ ದೇವರ ರಂಗದಲ್ಲಿ ಇಳಿದು ಯುದ್ಧ ಮಾಡುತ್ತಾನೆ. ಆಮೇನ್. ಇವತ್ತು ನೀವು ದೇವ್ರ ಮೇಲೆ ಆಧಾರ ಆದರೆ ನಿನಗೆ ವಿರುದ್ಧವಾಗಿ ಬರುವಂಥ ಶತ್ರುಗಳು ಅಡ್ರೆಸ್ ಇಲ್ದಂಗೆ ದೇವರು ಓಡಿಸುವ ದೇವರಾಗಿದ್ದಾನೆ. ಫಸ್ಟ್ ನಿಮ್ಗೆ ಯಾರು ನೆನಪು ಬರಬೇಕು? ನಿಮ್ಮ ಕಷ್ಟದಲ್ಲಿ ಫಸ್ಟ್ ಯಾರು ನೆನಪಬೇಕು? ನಿಮಗೆ ಕಷ್ಟಗಳು ಬರುವಾಗ ಟಕ್ಕನಿಗೆ ಯಾರು ನೆನಪು ಬರಬೇಕು? ಯಾರಿಗೆ ಪ್ರಾರ್ಥನೆ ಮಾಡಬೇಕು? ಸೂಪರ್. ನೀನು ದೇವ್ರ ಮೇಲೆ ಆಧಾರ ಆದರೆ ದೇವ್ರು ಗಮನಿಸ್ತಾನೆ. ಈ ನನ್ನ ಮಗನು ನನ್ನ ಮೇಲೆ ಆಧಾರ ಆಗಿದ್ದಾನೆ, ಈ ಮಗಳು ನನ್ನ ಮೇಲೆ ಆಧಾರ ಆಗಿದ್ದಾಳೆ, ಆ ಕುಟುಂಬ ನನ್ನ ಮೇಲೆ ಆಧಾರ ಆಗಿದ್ದಾರೆ, ಆ ಕುಟುಂಬದವ್ರು ನನ್ನ ಮೇಲೆ ಆಧಾರ ಆಗಿದ್ದಾರೆ ಅಂತ ದೇವರೇ ನಿನ್ನ ಕುಟುಂಬದಲ್ಲಿ ಇಳಿದು ಬಂದು ನಿನ್ನನ್ನು ಸಮಸ್ಯೆಯಿಂದ ಹೊರಗೆ ತರ್ತಾ ಇದ್ದಾರೆ, ಆ ಶೋಧನೆಯಿಂದ ಹೊರಗೆ ತರ್ತಾ ಇದ್ದಾನೆ, ಆ ಇಕ್ಕಟ್ಟಿಂದ ಹೊರಗೆ ತರ್ತಾ ಇದ್ದಾನೆ, ಆ ಕಣ್ಣೀರಿಂದ ಹೊರಗೆ ತರ್ತಾ ಇದ್ದಾನೆ, ಆ ಸಾಲದಿಂದ ಹೊರಗೆ ತರ್ತಾ ಇದ್ದಾನೆ, ಆ ಬಂಧನ ಹೊರಗೆ ತರ್ತಾ ಇದ್ದಾನೆ. ದೇವರು ನಿನಗೆ ಜಯ ಕೊಡ್ತಾ ಇದ್ದಾನೆ.